ಜಾನಕಿ ಮೈಯನ್ನ ಮುದುಡ್ಕೊಂಡು ನಡುಗ್ತಾ ಬಿದ್ದಿದ್ಲು. ಹಾಸಿಗೆ ಮೇಲೆ ಅವಳು ಮಲಗಿದ್ದ ಜಾಗವೆಲ್ಲ ರಕ್ತಮಯವಾಗಿತ್ತು. ಅವಳ ಬಟ್ಟೆಯ ಹಿಂಭಾಗವೆಲ್ಲ ರಕ್ತದಿಂದ ಒದ್ದೆ ಆಗಿದ್ರು ಅವಳಿಗೆ ಅದರ ಅರಿವೇ ಇರಲಿಲ್ಲ. ಅತ್ತು ಅತ್ತು ಜಾನಕಿಗೆ ಚಳಿ ಜ್ವರ ಬಂದಿತ್ತು. ಸ್ನಾನ ಮಾಡಿದ್ಮೇಲೆ ಕೂದಲು ಒಣಗಿಸ್ಕೊಳ್ದೆ ತಲೆಗೆ ಸುತ್ತಕೊಂಡಿದ್ದ ಟವಲ್ ಜೊತೆಯಲ್ಲೇ ಬಿದ್ದಿದ್ದ ಅವಳನ್ನ ನೋಡಿದಾಗ ಜಯದೇವ್ಗೆ ಎದೆ ಒಡ್ದಂತಾಯ್ತು. ತನ್ನ ನಡವಳಿಕೆ ಬಗ್ಗೆ ತನಗೆ ಅಸಹ್ಯ ಅನ್ಸಿ ಅವಳ ಹತ್ರ ಓಡ್ ಹೋದ. ಅವಳ ತಲೆ ಮೇಲಿದ್ದ ಟವಲ್ ಬಿಚ್ಚೋಕ್ ಹೋದಾಗ ಜಯದೇವ್ನ ಕೈ ಸ್ಪರ್ಶವಾದ ತಕ್ಷಣ ಅವಳು ಮತ್ತಷ್ಟು ಮುದುಡ್ಕೊಂಡು, ನನ್ನನ್ನ ಒಂದೇ ಸಲ ಕೊಂದ್ಬಿಡಿ, ಹೀಗೆ ಹೊಡಿಬೇಡಿ, ನನ್ನನ್ನ ಕೊಂದ್ಬಿಡಿ ಅಂತ ಅರೆ ಪ್ರಜ್ಞಾವಸ್ಥೆಯಲ್ಲೇ ಬಡಬಡಿಸ್ತಾ ಇದ್ಲು ಜಾನಕಿ. ಅವಳು ಹೇಳಿದ ಮಾತುಗಳು ಅವನ ಹೃದಯವನ್ನ ಗರಗಸದಿಂದ ಸೀಳಿದಂತಾಯ್ತು. ಅವಳ ಕೂದಲನ್ನ ಸರಿಪಡಿಸಿ ಅವಳನ್ನ ಎತ್ಕೊಂಡು ಬಾತ್ರೂಮಿಗೆ ಹೋಗಿ ಹೀಟರ್ ಆನ್ ಮಾಡ್ದ. ನೀರು ಕಾದ ನಂತರ ಅವಳನ್ನ ಬಾತ್ ಟಬ್ನಲ್ಲಿ ಕೂರಿಸಿ ಬಿಸಿ ನೀರಿನಿಂದ ಮೈಯನ್ನ ಸ್ವಚ್ಛಗೊಳಿಸ್ದ. ಬಟ್ಟೆ ಬದಲಿಸಿ ನ್ಯಾಪ್ಕಿನ್ ಇಟ್ಟು ಅವಳನ್ನ ಕೈಯಲ್ಲಿ ಎತ್ಕೊಂಡು ತನ್ನ ರೂಮಿಗೆ ಬಂದ. ತನ್ನ ಹಾಸಿಗೆ ಮೇಲೆ ಮಲಗಿಸಿ ಹೊದಿಕೆ ಹೊದಿಸ್ತವನು ಡಾಕ್ಟರ್ಗೆ ಕಾಲ್ ಮಾಡ್ದ. ನಂತರ ಜಾನಕಿಯ ರೂಮನ್ನ ಕ್ಲೀನ್ ಮಾಡಿ ಬೆಡ್ಶೀಟ್ಸ್ ಅನ್ನ ತೊಳೆದು ಒಣಗಿಸಿ ರೂಮ್ ಸ್ಪ್ರೇ ಹೊಡಿತಿದ್ದಾಗ ಕಾಲಿಂಗ್ ಬೆಲ್ ಸದ್ದಾಯ್ತು. ಜಯದೇವ್ ಬಾಗ್ಲು ತೆರೆದಾಗ ಹೊರಗಡೆ ಸುಮಾರು 45 ವರ್ಷದ ಮಹಿಳೆಯೊಬ್ರು ನಿಂತಿದ್ರು. ಜಯದೇವ್ ಅವರನ್ನ ಬನ್ನಿ ಅಂತ ಏನ್ ಕರೀಲಿಲ್ಲ. ಅವರು ಕೂಡ ಅವನಿಂದ ಅದನ್ನ ನಿರೀಕ್ಷೆ ಕೂಡ ಮಾಡಲಿಲ್ಲ. ವೇಗವಾಗಿ ಒಳಗಡೆ ಬಂದವರು ಎಲ್ಲಿಗೆ ಹೋಗ್ಬೇಕು ಅಂತ ತಿಳಿದ ನಿಂತಾಗ ಜಯದೇವ್ ತನ್ನ ರೂಮ್ನತ್ತ ಬೆರಳು ತೋರಿಸ್ದ. ಒಳಗಡೆ ಹೋದವರು ಜಾನಕಿ ಮೈಮೇಲಿನ ಗಾಯಗಳನ್ನ ನೋಡಿ ದಂಗಾಗಿ ಹೋದ್ರು. ಅವರು ಗಾಯಗಳಿಗೆ ಆಯಿಂಟ್ಮೆಂಟ್ ಹಚ್ಚಿ ಜ್ವರಕ್ಕೆ ಇಂಜೆಕ್ಷನ್ ನೀಡಿದ್ರು. ಮಾತ್ರೆಗಳನ್ನ ಟೇಬಲ್ ಮೇಲೆ ಇಟ್ಟು, ಜಯದೇವ್ ಸ್ವಲ್ಪ ಬಿಸಿನೀರು ಕೊಡು ಅಂದ್ರು. ಅವನು ಓಡ್ ಹೋಗಿ ಬಿಸಿನೀರು ತಂದ್ಕೊಟ್ಟ. ಡಾಕ್ಟರ್ ಜಾನಕಿಯನ್ನ ಎತ್ತಿ ಎದೆಗೆ ಒರಗಿಸ್ಕೊಂಡು ಅವಳ ಬಾಯನ್ನ ಮೆಲ್ಲನೆ ತೆರೆದು ಮಾತ್ರೆಯನ್ನ ಪುಡಿ ಮಾಡಿ ಬಾಯೊಳಗಡೆ ಇಟ್ಟು ನೀರು ಕುಡಿಸಿದ್ರು. ಜಾನಕಿ ಮಾತ್ರೆಯನ್ನ ನುಂಗಿದ್ಲು. ಅವಳನ್ನ ಮಲಗಿಸಿದ ಡಾಕ್ಟರ್ ಉಳಿದ ಮಾತ್ರೆಗಳನ್ನ ಎತ್ತಿಟ್ಟು, ಬೆಳಗ್ಗೆ ಮತ್ತೆ ರಾತ್ರಿ ಊಟದ ನಂತರ ಕೊಡಬೇಕು ಜಯದೇವ್ ಅಂದ್ರು. ನಂತರ ಎದ್ದು ಅವನ ತಲೆ ಸವರೋಕೆ ಕೈ ಚಾಚಿದಾಗ ಜಯದೇವ್ ಅವರಿಂದ ದೂರ ಸರದ. ಚಾಚಿದ ಕೈಯನ್ನ ಕೆಳಗಡೆ ಇಳಿಸಿದ ಅವರು, ಜಯದೇವ್, ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಒಂದು ಬಾರಿ ನಿನ್ನನ್ನ ನಂಬದೆ ಹೋಗಿದ್ದಕ್ಕೆ ಶಿಕ್ಷೆಯಾಗಿ ನೀನು ನಮ್ಮನ್ನೆಲ್ಲ ದೂರ ಇಟ್ಟಿದೀಯ. ಆದ್ರೆ ಜಾನಕಿ ತುಂಬಾ ಒಳ್ಳೆ ಹುಡುಗಿ ಜಯದೇವ್. ಮಗುನಂಥವಳು ಇವಳು. ನಿನಗಿಂತ ವಯಸ್ಸಿನಲ್ಲಿ ತುಂಬಾ ಚಿಕ್ಕವಳು. ಅವಳನ್ನ ಹೀಗೆ ಹಿಂಸಿಸ್ಬೇಡ. ಬೇರೆ ಯಾರ ಮೇಲೆ ಇರೋ ಕೋಪವನ್ನ ಜಾನಕಿ ಮೇಲೆ ತೋರಿಸ್ಬೇಡ ಜಯದೇವ್. ಒಬ್ಬೊಬ್ಬರಿಗೆ ಒಂದೊಂದು ಗುಣ ಇರುತ್ತೆ. ಜಾನಕಿಯದ್ದು ತುಂಬಾ ಒಳ್ಳೆಯ ಮನಸ್ಸು. ಹೊರ ಜಗತ್ತು ತಿಳಿಯದ ಮಗು ಅವಳು. ನಿನ್ನ ಜೀವನದ ಕಹಿ ಅನುಭವಗಳನ್ನ ಅವಳ ಮೇಲೆ ಹೇರಬೇಡ. ಮುಂದೆ ತುಂಬಾ ಕಷ್ಟಪಡ್ತೀಯ. ಹಿಂದೆ ಮಾಡದ ತಪ್ಪಿಗೆ ಅವಮಾನ ಪಟ್ಟೆ. ಈಗ ಮಾಡ್ತಾ ಇರೋ ಈ ಪಾಪಕ್ಕೆ ವೇದನೆ ಪಡಲಿದೀಯಾ ಅಂತ ಅವರು ಹೇಳಬೇಕಾದದ್ದನ್ನ ಹೇಳಿ ಅಲ್ಲಿಂದ ಹೊರಟ್ರು. ಜಯದೇವ್ ಮಾತ್ರ ಮೌನವಾಗೇ ಇದ್ದ. ಡಾಕ್ಟರ್ ಹೋದ ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಜಾನಕಿಯನ್ನ ನೋಡ್ತಾ ನಿಂತ ಜಯದೇವ್. ಅವಳ ಮೈ ಮೇಲೆ ಬೆಲ್ಟ್ನಿಂದ ಹೊಡೆದ ಗುರುತುಗಳು ಎದ್ದು ಕಾಣಿಸ್ತಿದ್ವು. ಹಲವು ಕಡೆ ರಕ್ತ ಕೂಡ ಬಂದಿರೋದನ್ನ ನೋಡಿ ಜಯದೇವ್ ಮನಸ್ಸು ಚುಚ್ಚಿದಂತಾಯ್ತು. ಯಾವಾಗ್ಲೂ ಜಯದೇವ್ ಈ ರೀತಿ ಮೃಗೀಯವಾಗಿ ನಡ್ಕೊಳ್ಳೋನಲ್ಲ. ಅವನು ಬೇರೆಯವರಿಂದ ದೂರವೇ ಉಳಿಯೋ ಸ್ವಭಾವದವನು. ಅಂಥವನನ್ನ ಕೆಲವು ಮಾತುಗಳು ಮೃಗವಾಗಿ ಬದಲಿಸಿಬಿಟ್ಟಿದ್ವು. ಬಾಗಿಲಿಗೆ ಹೋಗಿ ಲಾಕ್ ಮಾಡಿದವನು ಹಾಲು ಕಾಯಿಸಿ ತಂದು ಜಾನಕಿಯನ್ನ ಎತ್ತಿ ತನ್ನ ಎದೆಗೆ ಒರಗಿಸ್ಕೊಂಡು ಸ್ವಲ್ಪ ಸ್ವಲ್ಪವಾಗಿ ಕುಡಿಸೋಕೆ ಶುರು ಮಾಡ್ದ. ಇದುವರೆಗೆ ಮದುವೆ ಆಗಿ 1 ತಿಂಗಳಾಗಿದ್ರು ಕೂಡ ಅವಳ ಮೇಲೆ ಅವನ ಬೆರಳು ಕೂಡ ತಗ್ಲಿರ್ಲಿಲ್ಲ. ಆದ್ರೆ ಅವಳ ಜೊತೆಗೆ ಹಲವು ರಾತ್ರಿಗಳು, ಹಲವು ಸಮಯಗಳನ್ನ ಕಳೆದಿದ್ದಾನೆ. ಅವಳು ಕೂಡ ಜಯದೇವ್ನನ್ನ ಮುಟ್ಟಿರ್ಲಿಲ್ಲ. ಈಗ ಜಾನಕಿಯನ್ನ ಎತ್ತಿ ಎದೆಗೆ ಹಾಕೊಂಡ ತಕ್ಷಣ ಜಯದೇವ್ ಹೃದಯ ಕುದುರೆಯ ವೇಗದಲ್ಲಿ ಬಡ್ಕೊಳ್ಳೋಕೆ ಶುರು ಮಾಡಿತು. ಮೊದಲ ಬಾರಿಗೆ ಒಬ್ಬ ಹೆಣ್ಣಿನ ಸ್ಪರ್ಶ ಅವನ ಹೃದಯದಲ್ಲಿ ಪ್ರತ್ಯೇಕ ಸ್ಥಾನ ಪಡೆದಿರ್ಬೇಕು. ಜಾನಕಿ ಇಲ್ದಿದ್ರೆ ಹೆಣ್ಣು ಮಕ್ಕಳನ್ನ ಕಂಡ್ರೆ 10 ಅಡಿ ದೂರ ನಿಂತೆ ತಲೆ ಅಲ್ಲಾಡಿಸಿ ಹೋಗೋ ಸ್ವಭಾವದವನು ಜಯದೇವ್. ಜಾನಕಿಯನ್ನ ಮದುವೆ ಮಾಡ್ಕೊಂಡಿದ್ದೇ ದೊಡ್ಡ ಆಶ್ಚರ್ಯ. ಇದರಲ್ಲಿ ಅವಳ ಜೊತೆಗೆ ಸಂಬಂಧ ಹೊಂದಿದ್ದು ಇನ್ನೂ ದೊಡ್ಡ ಆಶ್ಚರ್ಯ. ಈಗ ಜಾನಕಿಯನ್ನ ಎದೆಯಲ್ಲಿ ಹೊತ್ತು ಹಾಲು ಕುಡಿಸ್ತಿರೋದು ಯಾರಾದ್ರೂ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಶ್ಚರ್ಯ ಇಲ್ಲ. ಅವಳ ಮೃದುತ್ವದಲ್ಲಿ ಕರಗ್ತಾ ಹಾಲು ಕುಡಿಸ್ತವನು ಲೋಟನ ಪಕ್ಕಕ್ಕಿಟ್ಟು
ಅವಳನ್ನ ಹಾಗೆಯೇ ಎದೆಯಲ್ಲಿ ಅಪ್ಕೊಂಡಂತೆ ಹೊರಗೆ ಮಲಗ್ದ. ಜಾನಕಿನ ಕೆಳಗಡೆ ಇಳಿಸ್ಲೇ ಇಲ್ಲ. ಜಾನಕಿಯ ಮುಖ ನೋಡ್ದವನು, ಇನ್ಮೇಲೆ ನಿನ್ ಮೇಲೆ ನನ್ನ ಕೋಪ ತೋರ್ಸಲ್ಲ, ಸ್ವಲ್ಪ ಸ್ವಲ್ಪವಾಗಿ ಬದಲಾಗೋಕೆ ಪ್ರಯತ್ನ ಪಡ್ತೀನಿ ಅಂತ ಕಣ್ಣು ಮುಚ್ಚಿ ಹೊರಗ್ದ. ಜಯದೇವ್ಗೂ ಮಲಗೋ ಆಸೆ ಇತ್ತು. ಆದ್ರೆ ಕೆಲಸ ಇರೋದ್ರಿಂದ ಬೇರೆ ದಾರಿ ಇಲ್ಲದೆ ಅವಳನ್ನ ಮಲಗಿಸಿ ಹೊದಿಕೆ ಹೊದಿಸ್ದ. ಸ್ನಾನ ಮುಗಿಸಿ ಅಡುಗೆ ಮನೆಗೆ ಬಂದು ಫ್ರಿಡ್ಜ್ ತೆರೆದು ನೋಡಿದ್ರೆ ಒಳಗಡೆ ಇಡ್ಲಿ ಹಿಟ್ಟು ಮತ್ತೆ ತರಕಾರಿಗಳಿದ್ವು. ಮೊದಲು ಇಡ್ಲಿ ತಯಾರಿಸಿ ತೆಂಗಿನಕಾಯಿ ಚಟ್ನಿ ಮಾಡಿ ಪಕ್ಕಕ್ಕಿಟ್ಟ. ಅವಳಿಗೆ ಅಡುಗೆ ಮಾಡೋಕ್ಕೂ ಸಾಧ್ಯವಿಲ್ಲದ ಕಾರಣ ರಸಂ ಮಾಡಿ ಅದನ್ನೇ ತನಗೂ ಎತ್ತಿಟ್ಕೊಂಡು ಹೊರಡೋಕೆ ಸಿದ್ಧನಾದ. ಇವತ್ತು ಬಹಳ ಮುಖ್ಯವಾದ ಪ್ರಾಜೆಕ್ಟ್ ಮೀಟಿಂಗ್ ಇರೋದ್ರಿಂದ ರಜೆ ತೆಗೆದುಕೊಳ್ಳೋಕೆ ಸಾಧ್ಯವೇ ಇರಲಿಲ್ಲ. ಹೊರಡುವಾಗ ಸಮಯ ನೋಡಿದ್ರೆ ಇನ್ನು ಸ್ವಲ್ಪ ಹೊತ್ತು ಬಾಕಿ ಇತ್ತು. ಆ ಸಮಯದಲ್ಲಿ ಕಾಫಿ ಮಾಡಿಕೊಂಡು ಇಡ್ಲಿ ತಿಂದವನಿಗೆ ಜಾನಕಿ ಕೈ ರುಚಿ ಇಲ್ಲದ ಕಾರಣ ಅದು ಗಂಟಲಿಂದ ಕೆಳಗಡೆ ಇಳಿಲಿಲ್ಲ. ಏನೇ ಆದರೂ ಹೆಂಡತಿಯ ಕೈ ರುಚಿಯ ಅಡುಗೆ ಬೇರೆ ಕಡೆ ಸಿಗೋದಿಲ್ಲ. ಕಾಫಿ ಮಾತ್ರ ಕುಡಿದು ಮನೆಯನ್ನ ಲಾಕ್ ಮಾಡಿ ಹೊರಟು ಹೋದ. 10 ಗಂಟೆ ಮೇಲೆ ಜಾನಕಿ ಮೆಲ್ಲನೆ ಕಣ್ಣು ಬಿಟ್ಲು. ತಾನು ಎಲ್ಲಿದ್ದೀನಿ ಅನ್ನೋದೇ ಅವಳಿಗೆ ಅರ್ಥ ಆಗಲಿಲ್ಲ. ದಿಕ್ಕು ಕಾಣದೆ ಗಾಬರಿಯಾದವಳು ಮನೆ ಬದಲಾಗಿ ಬೇರೆ ಕಡೆ ಬಂದಿದ್ದೀನಿ ಅಂತ ಭಯಪಟ್ಲು. ಆ ರೂಮ್ನಲ್ಲಿ ಏನೂ ಇಲ್ಲದೆ ಕೇವಲ ಒಂದು ಮಂಚ ಮತ್ತೆ ಅಲ್ಮೆರ ಮಾತ್ರ ಇರೋದನ್ನ ಕಂಡು ಜಾನಕಿ ಕಣ್ಣೀರು ಸುರಿಸಿದ್ಲು. ಮಂದವಾಗಿ ಕಂಡದ್ದು ಅವಳ ಗಂಡನ ಶರ್ಟ್. ಅವನ ಶರ್ಟ್ ನೋಡಿದ ಮೇಲೆಯೇ ಜಾನಕಿಗೆ ಜೀವ ಬಂದಂತಾಯ್ತು. ಅವನ ಬಟ್ಟೆಗಳ ನೆನಪು ಅವನಿಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಜಾನಕಿ ಅದನ್ನ ಅಚ್ಚುಕಟ್ಟಾಗಿ ನೆನಪಿನಲ್ಲಿ ಇಟ್ಕೊಂಡಿದ್ದಾಳೆ. ಅವನ ಕರ್ಚೀಫ್ ಅನ್ನು ಕೂಡ ಸರಿಯಾಗಿ ಮನಸ್ಸಿನಲ್ಲಿ ಅಚ್ಚೊತ್ಕೊಂಡಿರೋಳು ಅವನ ಕೆಂಪು ಬಣ್ಣದ ಶರ್ಟ್ ನೋಡಿ ಗುರುತು ಹಿಡಿದ್ಲು. ನಂತರ ಆ ರೂಮನ್ನ ಕಣ್ಣು ಅರಳಿಸಿ ಚೆನ್ನಾಗಿ ನೋಡಿದ್ಲು. ರೂಮ್ನಲ್ಲಿ ಒಂದು ಕಲೆ ಕೂಡ ಇರಲಿಲ್ಲ. ಅವನ ಫೋಟೋ ಕೂಡ ಇಲ್ಲದೆ ಬರಿದಾದ ರೂಮ್ನಂತೆ ಅದು ಕಾಣಿಸ್ತಿತ್ತು. ಜಾನಕಿ ಮೆಲ್ಲನೆ ಎದ್ದು ನಿಂತಾಗ ಮಂಚದ ಮೇಲೆ ರಕ್ತದ ಕಲೆಗಳು ಕಂಡವು. ಎಲ್ಲಿ ಅವನು ಮತ್ತೆ ಬಂದು ಹೊಡಿತಾನೋ ಅಂತ ಭಯಗೊಂಡ್ಲು. ಅವಸರವಾಗಿ ಅವನ ಹೊದಿಕೆಗಳನ್ನೆಲ್ಲ ಬಾಚ್ಕೊಂಡು ತನ್ನ ರೂಮ್ನ ಬಾತ್ರೂಮ್ಗೆ ಓಡಿದ್ಲು. ಬಟ್ಟೆ ಒಗೆದು ಸ್ನಾನ ಮುಗಿಸಿ ಬಟ್ಟೆ ಒಣಗಿಸೋಕೆ ಬಂದಾಗ ಅಲ್ಲಿ ಈಗಾಗಲೇ ಜಾನಕಿಯ ಬಟ್ಟೆಗಳು ಹೊದಿಕೆಗಳು ಅವಳ ಒಳ ಉಡುಪುಗಳವರೆಗೂ ಒಣಗ್ತಾ ಇರೋದನ್ನ ಕಂಡು ಜಾನಕಿ ಆಶ್ಚರ್ಯಪಟ್ಲು. ಮನೆ ಸ್ವಚ್ಛವಾಗಿತ್ತು. ಅಡುಗೆ ಮನೆಗೆ ಇಣುಕಿ ನೋಡಿದ್ರೆ ಅಲ್ಲಿ ಅಡುಗೆ ಮಾಡಿ ಎಲ್ಲಾ ಪಾತ್ರೆಗಳನ್ನ ತೊಳೆದು ಇಡಲಾಗಿತ್ತು. ಮತ್ತೆ ಜಾನಕಿಯ ಕಣ್ಣಿನಿಂದ ನೀರು ಹರಿತು. ಈ ಬಾರಿ ಅದು ಆನಂದ ಬಾಷ್ಪ. ರಾತ್ರಿ ಅವನು ಹೊಡೆದ ಪೆಟ್ಟುಗಳೆಲ್ಲ ಜಾನಕಿಯ ನೆನಪಿನಿಂದ ಅಳಿಸಿ ಹೋದವು. ನನಗೋಸ್ಕರ ಇಷ್ಟೊಂದು ಕೆಲಸಗಳನ್ನ ಮಾಡಿಟ್ಟಿದಾರ ಅಂತ ಬಾಯಿ ಮೇಲೆ ಬೆರಳಿಟ್ಟು ನೋಡಿದವಳಿಗೆ ತನ್ನ ಗಂಡ ಅಡುಗೆ ಮಾಡಿದ್ದನ್ನ ರುಚಿ ನೋಡೋಕೆ ನಾಲಿಗೆ ಹಪಹಪಿಸಿತ್ತು. ವೇಗವಾಗಿ ತಟ್ಟೆಗೆ ಅನ್ನ ಹಾಕ್ಕೊಂಡು ರಸ ಸುರ್ಕೊಂಡ್ಳು. ಶುಂಠಿ ಉಪ್ಪಿನಕಾಯಿ ಇಟ್ಕೊಂಡು ಒಂದು ತುತ್ತು ಬಾಯಿಗಿಟ್ಟವಳ ಕಣ್ಣುಗಳು ರುಚಿಗೆ ಬೆರಗಾಗಿ ದೊಡ್ಡದಾದವು. ಅಬ್ಬಬ್ಬಾ, ನನ್ನ ಗಂಡನಿಗೆ ಎಷ್ಟು ರುಚಿಯಾಗಿ ಅಡುಗೆ ಮಾಡೋಕೆ ಬರುತ್ತಾ? ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಕೆ ಬರೋದ್ರಿಂದಲೇ ನನ್ನ ಅಡುಗೆನ ಅವರು ಕಮ್ಮಿ ಅಂತ ಹೇಳ್ತಾರೆ ಅನ್ಸುತ್ತೆ ಅಂತ ನೆನಪಿಸ್ಕೊಳ್ತಾ ತಿಂದು ಮುಗಿಸ್ತವಳು ತೃಪ್ತಿಯಿಂದ ತೇಗಿದ್ಲು. ಇತ್ತ ಜಾನಕಿ ರುಚಿಯಾಗಿ ಸವಿದು ಊಟ ಮಾಡ್ತಿದ್ರೆ ಆಫೀಸ್ಗೆ ಹೋದ ಜಯದೇವ್ ಜಾನಕಿ ಏನು ಮಾಡ್ತಿರಬಹುದು ಅನ್ನೋ ಚಿಂತೆಯಲ್ಲೇ ಕೆಲಸ ಮಾಡೋಕ್ಕೂ ಸಾಧ್ಯವಾಗದೆ ಒದ್ದಾಡ್ತಿದ್ದ. ಮೀಟಿಂಗ್ ಯಾವಾಗ ಮುಗಿಯುತ್ತೆ ಅಂತ ಅವನು ಕಾಯ್ತಿದ್ದ. ಅಲ್ಲಿದ್ದವರೆಲ್ಲರೂ ಜಯದೇವ್ಗೆ ಹೆದರಿ ತಮ್ಮ ಪ್ರಾಜೆಕ್ಟ್ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸ್ತಿದ್ರು. ಜಯದೇವ್ಗೆ ಆಫೀಸ್ನಲ್ಲಿ ಸಿಡುಕು ಮೂತಿ ಅನ್ನೋ ಹೆಸರಿತ್ತು. ಕೆಲಸ ಅಂತ ಬಂದ್ಬಿಟ್ರೆ ಅವನು ಬಿರುಗಾಳಿ ಅಂತೆ. ತನ್ನ ಹಳೆಯ ಕಂಪ್ನಿ ಬಿಟ್ಟು ಇಲ್ಲಿಗೆ ಬಂದು ಸೇರಿದವನು ಯಾರೊಂದಿಗೂ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ. ಮೀಟಿಂಗ್ ಮುಗಿದ್ರೂ ಏನು ಪ್ರಯೋಜನ? ಅವಳಿಗೆ ಫೋನ್ ಮಾಡಿ ಮಾತಾಡೋಣ ಅಂದರೆ ಜಾನಕಿ ಹತ್ರ ಫೋನೇ ಇಲ್ಲ. ಮನೆಯಲ್ಲಿ ಲ್ಯಾಂಡ್ಲೈನ್ ಕೂಡ ಇಲ್ಲ. ಗೋಡೆಗೆ ತಲೆ ಚಚ್ಕೊಳ್ಳೋಣ ಅನ್ನೋ ಅಷ್ಟು ಬೇಸರ ಆಯಿತು ಜಯದೇವ್ಗೆ ನೇರವಾಗಿ ಮನೆಗೆ ಹೋಗಿ ಜಾನಕಿನ ನೋಡಬೇಕು ಅನ್ಸಿದ್ರು ಕೆಲಸ ಕುತ್ತಿಗೆಗೆ ಬಂದಿತ್ತು. ಕೆಲಸ ಬಿಟ್ಟು ಹೋಗೋಕ್ಕೂ ಸಾಧ್ಯವಾಗದೇ ಇದ್ದಿದ್ರಿಂದ ಬೇಗ ಮುಗಿಸಿ ಹೊರಡೋಣ ಅಂತ ನೋಡಿದ್ರೆ ಹೊಸದಾಗಿ ಟ್ರೈನಿಂಗಿಗೆ ಸೇರ್ಕೊಂಡಿದ್ದ ಹುಡುಗರೆಲ್ಲರೂ ಪ್ರಾಜೆಕ್ಟನ್ನು ತಪ್ಪು ಮಾಡಿ ಎಲ್ಲಾನು ಕೆಡಿಸಿಟ್ಟಿದ್ರು. ಏನೂ ಮಾಡೋಕ್ಕಾಗದೆ ತತ್ತರಿಸಿದ ಜಯದೇವ್ ತನ್ನ ಇಡೀ ಕೋಪನ ಆ ಹೊಸ ಹುಡುಗರ ಮೇಲೆ ತೋರ್ಸೋಕೆ ಶುರು ಮಾಡ್ದ. ಒಬ್ಬ ಹುಡುಗ ಪರ್ಮಿಷನ್ ಕೇಳಿ ತನ್ನ ಪ್ರಾಜೆಕ್ಟ್ ಫೈಲ್ ತಂದು ಇಟ್ಟ. ಒಳ್ಳೆ ಬಲಿಪಶು ಸಿಕ್ಕಿತ್ತು ಅನ್ನುವಂತೆ ಫೈಲ್ ಬಿಡಿಸಿ ನೋಡಿದ ಜಯದೇವ್ ಅದನ್ನು ಅವನ ಕಾಲ ಬುಡಕ್ಕೆ ಎಸ್ದ. ನೀನು ಕಾಲೇಜ್ನಲ್ಲಿ ಓದ್ಕೊಂಡು ಬಂದಿದ್ಯಾ ಅಥವಾ ದನ ಕಾಯ್ಕೊಂಡು ಬಂದಿದ್ಯಾ ಅಂತ ಕಿರಿಚಿದ.
ಅವನ ಮಾತುಗಳು ಗಾಜಿನ ಗೋಡೆಯನ್ನ ದಾಟಿ ಹೊರಗಡೆ ಕೇಳಿಸತೊಡಗಿದ್ವು. ಇಡೀ ಆಫೀಸ್ ಬೆಚ್ಚಿ ಬಿದ್ದಿತ್ತು. ಆ ಆಫೀಸ್ನ MDಯೇ ಇಣುಕಿ ನೋಡಿ ಮತ್ತೆ ತಮ್ಮ ರೂಮ್ ಒಳಗಡೆ ಓಡ್ ಹೋದ್ರು. ಫೈಲ್ ಎತ್ಕೊಂಡು ಸಾರಿ ಕೇಳಿ ಹೊರಗಡೆಗೆ ಬಂದ ಹುಡುಗ ಮುಖನ ನೇತಾಡಿಸ್ಕೊಂಡು ತನ್ನ ಫ್ರೆಂಡ್ಸ್ ಬಳಿ, ಅವನೇನ್ ದೊಡ್ಡ ಇವನ, ಎಷ್ಟು ಬೈತಾನೋ, ಅವನಿಗೈತೆ ಇರಿ ಅಂತ ಕೋಪದಲ್ಲಿ ಕಿರಿಚ್ತಿದ್ದ. ಆಗ ಅವನ ಫ್ರೆಂಡ್ ಒಬ್ಬ ಫೈಲ್ ತೆಗೆದು ನೋಡಿ, ಲೇ ಸಾರ್ ನಿನ್ನನ್ನು ಓದಿದೆ ಬಿಟ್ಟಿದ್ದೆ, ನಿನ್ ಪುಣ್ಯ ಅಂತ ಸಂತೋಷ ಪಡು ಅಂದ. ಯಾಕೆ ಅಂತ ಎಲ್ರೂ ಒಟ್ಟಾಗಿ ಕೇಳಿದಾಗ, ಸಾರು ಪ್ರಾಜೆಕ್ಟ್ ಫೈಲ್ ತರೋಕೆ ಹೇಳಿದ್ರೆ ಇವನು ಅಕೌಂಟ್ಸ್ ಫೈಲ್ ತಗೊಂಡು ಹೋಗಿ ಬೈಸ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ರೂ ಗಟ್ಟಿಯಾಗಿ ನಗತೊಡಗಿದ್ರು. ಜಯದೇವ್ ನನ್ನ ಕರೆದ MD, ಜಯದೇವ್ ನೀವು ಯಾವುದೋ ಟೆನ್ಷನ್ನಲ್ಲಿ ಇದ್ದೀರಾ ಅನ್ಸುತ್ತೆ, ಅದಕ್ಕೆ ಇಷ್ಟು ಕೋಪ ಮಾಡ್ಕೋತಿದ್ದೀರಾ. ನೀವು ಮನೆಗೆ ಹೋಗಿ ರೆಸ್ಟ್ ತಗೊಂಡು ನಾಳೆ ಬನ್ನಿ, ಉಳ್ದಿದ್ದ ಕೆಲಸಗಳನ್ನು ನಾನು ನೋಡ್ಕೋತೀನಿ ಅಂದರು. ಜಯದೇವ್ ಮರು ಮಾತಾಡದೆ ಸರಿ ಸರ್ ಅಂತ ತಲೆ ಅಲ್ಲಾಡಿಸಿ ತನ್ನ ವಸ್ತುಗಳನ್ನು ಎತ್ಕೊಂಡು ಮಿಂಚಿನ ವೇಗದಲ್ಲಿ ತನ್ನ ಹೆಂಡತಿಯನ್ನು ನೋಡೋಕೆ ಹೊರಟ. ಒಂದು ಚಿಕ್ಕ ಹುಡುಗಿನ ಹುಡುಕೊಂಡು ಮಗುವಿನಂತೆ ಓಡೋದು ಅವನಿಗೆ ಹೊಸ ಅನುಭವವಾಗಿತ್ತು. ಇತ್ತ ಜಯದೇವ್ ಇಷ್ಟು ಫಾಸ್ಟ್ ಆಗಿ ಬರ್ತಾ ಇರೋದು ತಿಳಿಯದ ಜಾನಕಿ ಕೋಮಲಾಳನ್ನ ಕರೆದು ಮನೆಯ ನಡುಭಾಗದಲ್ಲಿ ಅಂದ್ರೆ ಹಾಲ್ನಲ್ಲಿ ಕೂರಿಸ್ಕೊಂಡು ಬಿರಿಯಾನಿ ತಿಂತ ಹರಟೆ ಹೊಡಿತಿದ್ಲು. ಕೆಲಸ ಮುಗಿಸಿ ಬರುವಾಗ ಕೋಮಲ ಬಿರಿಯಾನಿ ತಂದಿದ್ಲು. ತನ್ನ ಮನೆಯ ಬಾಗ್ಲನ್ನು ಕೂಡ ತೆರೆದೆ ಕೋಮಲ ಜಾನಕಿ ಮನೆಯ ಬಾಗ್ಲು ತಟ್ಟಿದ್ಲು. ಇಬ್ರು ಬಿರಿಯಾನಿಯನ್ನ ತಿಂದು ಮುಗಿಸಿ ನಂತರ ಜಯದೇವ್ ಸಾಯಂಕಾಲಕ್ಕೆ ಮಾಡಿಟ್ಟಿದ್ದ ರಸಂ ಮತ್ತೆ ಉಪ್ಪಿನಕಾಯಿಯನ್ನ ಸೇರಿಸಿ ತಿಂತಿದ್ದಾಗ ಜಯದೇವ್ ತನ್ನ ಬಳಿ ಇದ್ದ ಕೀಯಿಂದ ಬಾಗ್ಲು ತೆರೆದು ಅಬ್ಬರಿಸ್ತಾ ಮನೆ ಒಳಗಡೆ ಬಂದ. ಬೆವತು ಸುಸ್ತಾಗಿ ಬಂದವನಿಗೆ ಕಂಡಿದ್ದು ಜಾನಕಿ ಮತ್ತೆ ಕೋಮಲ ಇಬ್ರು ಬಾಯಲ್ಲಿ ಅನ್ನ ಹಾಕೊಂಡು ಮುಗ್ಧವಾಗಿ ತನ್ನನ್ನೇ ನೋಡ್ತಿರೋದು. ಜಯದೇವ್ ಅವರಿಬ್ಬರನ್ನು ನೋಡಿ ತನ್ನ ಕೈಯಲ್ಲಿದ್ದ ಬಜ್ಜಿ ಪೊಟ್ಟಣನ ಅವರಿಬ್ಬರ ಮಧ್ಯೆ ಇಟ್ಟು ತನ್ನ ರೂಮ್ ಒಳಗಡೆ ಹೋಗ್ಬಿಟ್ಟ. ಜಾನಕಿ ತಕ್ಷಣ ಬಿರಿಯಾನಿನ ತಟ್ಟೆಗೆ ಹಾಕಿ ಜಯದೇವ್ ರೂಮ್ ಬಾಗ್ಲಲ್ಲಿ ನಿಂತು, ಎರಿ ಬನ್ನಿ ಊಟ ಮಾಡೋಣ ಅಂತ ಮರ್ಯಾದೆಯಿಂದ ಕರೆದಾಗ ಜಯದೇವ್ಗೆ ಮೈ ಜುಮ್ ಅಂದಿತ್ತು. ಯಾವಾಗಲೂ ಅವಳನ್ನ ಹಗುರವಾಗಿ ಮಾತಾಡ್ಸೋಕ್ಕೂ ಇಷ್ಟಪಡದ ಅವನು, ಬರ್ತೀನಿರು ಅಂತ ಹೇಳಿ ಬಾತ್ರೂಮಿಗೆ ಹೋಗಿ ಬಂದು ಜಾನಕಿಯ ಪಕ್ಕದಲ್ಲೇ ಕೆಳಗಡೆನೆ ಕುತ್ಕೊಂಡ. ಕೋಮಲ ಜಯದೇವ್ನನ್ನ ಒಬ್ಬ ಮನುಷ್ಯ ಅಂತ ಕೂಡ ಲೆಕ್ಕಿಸದೆ ಅನ್ನವೇ ಮುಖ್ಯ ಅನ್ನುವಂತೆ ರಸಂನ ಕುಡಿತಾ, ಜಾನಕಿ ರಸಂ ಮಾತ್ರ ಸೂಪರ್ ಆಗಿದೆ, ಯಾವಾಗಲೂ ನಿನ್ನ ಕೈ ರುಚಿ ಅದ್ಭುತ ಜಾನಕಿ, ನಿನ್ನ ಕೈಯಿಂದ ಒಂದು ಹೊತ್ತು ಊಟ ಮಾಡದಿದ್ರು ಬೇಸರ ಆಗುತ್ತೆ ಅಂದ್ಲು ಕೋಮಲ. ಅಕ್ಕ ಇವತ್ತು ಅವರೇ ಅಡುಗೆ ಮಾಡಿಟ್ಟು ಹೋಗಿದ್ರು, ನಾನು ತುಂಬ ತಡವಾಗಿ ಎದ್ದೆ, ಇನ್ಮೇಲೆ ಚಿಂತೆ ಬಿಡಿ ಅಕ್ಕ, ನಾನು ನಿಮಗೂ ಸೇರಿ ದಿನ ಅಡುಗೆ ಮಾಡಿಕೊಡ್ತೀನಿ ಅಂದವಳು ಕೋಮಲಾಳ ಕೆನ್ನೆಗೆ ಗಟ್ಟಿಯಾಗಿ ಮುತ್ತು ಕೊಟ್ಲು. ನಂತರ ಜಯದೇವ್ ತಂದಿದ್ದ ಬಜ್ಜಿನ ತಿನ್ನೋಕೆ ಶುರು ಮಾಡಿದ್ರು. ಪಾಪ ಜಯದೇವ್ ಕೋಮಲಾಳನ್ನ ಗುರಾಯಿಸ್ತಿರೋದನ್ನ ನೋಡಿದ್ರು ಕೂಡ ಅವಳು ನೋಡದೇ ಇರೋ ಹಾಗೆ 3 ಬಜ್ಜಿನ ತಿಂದು ಮುಗಿಸ್ತವಳು. ಮತ್ತೆ ಆ ಕವರ್ ಒಳಗಡೆ ಇಣುಕಿ ನೋಡಿದ್ರೆ ಅಲ್ಲಿ ಒಂದೇ ಒಂದು ಬಜ್ಜಿ ಇತ್ತು. ಅದರಲ್ಲೂ ಅರ್ಧನ ಜಾನಕಿ ಕೊಟ್ಟು ಉಳಿದ ಅರ್ಧನ ತಾನೇ ತಿನ್ನೋಕೆ ಹೋಗುವಾಗ ಕೊಲೆ ಮಾಡೋನ ಹಾಗೆ ಗುರಾಯಿಸ್ತಾ ಇದ್ದ ಜಯದೇವ್ನ ಮುಂದೆ ತಾನು ಅರ್ಧ ಕಚ್ಚಿದ್ದ ಬಜ್ಜಿನ ತೋರಿಸಿ, ನಿನಗೂ ಬೇಕಾ ಅಂತ ಕೇಳಿದವಳು. ಬೇಕು ಅಂದರೆ ಕೇಳಿ ಪಡಿಬೇಕು, ಅದಕ್ಕೆ ಯಾಕೆ ಒಳ್ಳೆ ಕಾಡು ಮೃಗದ ಹಾಗೆ ಗುರಾಯಿಸ್ತಿದ್ಯಾ ಅಂದವಳ ಮಾತಿಗೆ ಜಯದೇವ್ ಏನು ಹೇಳ್ದೆ ಊಟ ಮಾಡೋಕೆ ಶುರು ಮಾಡ್ದ. ನೆನ್ನೆ ಏನೋ ಕೋಪದಲ್ಲಿದ್ದಾಗ ಅಷ್ಟೊಂದು ಮರ್ಯಾದೆ ಇಲ್ಲದೆ ಬೈದಿದ್ಲು ಅಂದ್ಕೊಂಡ್ರೆ ಈಗಲೂ ಮುಖಕ್ಕೆ ಎದುರಾಗಿ ಕಾಡು ಮೃಗ ಅಂತಿದ್ದಾಳೆ ಅಂದರೆ ಇವಳ ಧೈರ್ಯ ಮೆಚ್ಚಬೇಕು ಅಂತ ಅವನು ಯೋಚಿಸ್ದ. ಜಾನಕಿ ತಟ್ಟೆಗೆ ಬಿರಿಯಾನಿ ಬಡಿಸ್ತಿದ್ಲು. ಜಯದೇವ್ ಜಾನಕಿಯನ್ನು ನೋಡಿದಾಗ ಅವಳು ಸಹಜವಾಗಿ ಕೂತಿದ್ಲು. ನೆನ್ನೆಯ ಘಟನೆಯ ಬಗ್ಗೆ ಅವಳು ಮಾತಾಡಲೇ ಇಲ್ಲ. ಇದೇ ಏನಾದರೂ ಬೇರೆ ಹೆಣ್ಮಕ್ಳಾಗಿದ್ರೆ ಮುಖ ಊದಿಸ್ಕೊಂಡು 1 ವಾರ ಇರ್ತಿದ್ರು, ಅಥವಾ ಮನೆಯಲ್ಲಿ ದೊಡ್ಡ ಗದ್ದಲವೇ ಗಲಾಟೆಯೇ ನಡೀತಿತ್ತು. ಜಾನಕಿ ಹಾಗೇನೆ ನಡೆದ ಘಟನೆಗಳನ್ನು ಮರೆತು ಮುಂದಿನ ಕೆಲಸ ಏನು ಅಂತ ಹೋಗ್ಬಿಡ್ತಾಳೆ. ಹಳೆಯದನ್ನು ಹಿಡಿದು ಅದಕ್ಕೆ ನೇತಾಡೋದಿಲ್ಲ. ಕೋಮಲ ಹೊರಡುವಾಗ, ಜಾನಕಿ ನಾಳೆ ಪಾರ್ಲರಿಗೆ ಬಂದ್ಬಿಡು ಅಂತ ಜಯದೇವ್ ಮುಂದೆಯೇ ಹೇಳಿ ಹೋದ್ಲು. ಜಯದೇವ್ ಪ್ರಶ್ನಾರ್ಥಕವಾಗಿ ಜಾನಕಿಯನ್ನ ನೋಡ್ದ. ಜಾನಕಿ ನೆಲ ನೋಡ್ತಾ ಕೈ ಹಿಸುಕೊಳ್ತಾ, ನನಗೆ ಮನೆಯಲ್ಲೇ ಇರೋಕೆ ಬೇಸರ ಆಗ್ತಿದೆ, ಅದಕ್ಕೆ ಅಕ್ಕ ಅವರದ್ದೇ ಪಾರ್ಲರ್ ಅಂಗಡಿ ಇಟ್ಕೊಂಡಿದ್ದಾರೆ, ಅವರು ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅಂದ್ಲು ಭಯದಿಂದ. ಅವಳ ಮಾತನ್ನು ಕೇಳಿದ ಜಯದೇವ್ ತನ್ನ ಹಣೆಯನ್ನು ಸವರ್ತಾ, ಒಬ್ಳೆ ತುಂಬ ದೂರ ಹೋಗಬೇಡ ಅಂತ ಹೇಳಿ ಅವಳ ಕೈಗೆ ಒಂದು ಕವರ್ ಕೊಟ್ಟು ಅಲ್ಲಿಂದ ಹೋದ. ಜಯದೇವ್ ಕೊಟ್ಟು ಹೋದ ಕವರನ್ನು ಕುತೂಹಲದಿಂದ ಬಿಡಿಸಿ ನೋಡಿದ ಜಾನಕಿ
ಅದರಲ್ಲಿ ಫೋನ್ ಇರೋದನ್ನ ಕಂಡು ಏನೂ ಮಾತಾಡದೆ ಜಯದೇವ್ ರೂಮ್ ಪಕ್ಕದಲ್ಲಿದ್ದ ಸಣ್ಣ ಟೇಬಲ್ ಮೇಲೆ ಇಟ್ಬಿಟ್ಲು. ನಂತರ ಅಡುಗೆ ಮನೆಗೆ ಹೋಗಿ ಅವನಿಗೆ ಟೀ ಮಾಡೋಕೆ ಶುರು ಮಾಡಿದ್ಲು. ಜಯದೇವ್ ತನ್ನ ರೂಮ್ನಲ್ಲಿ ಆಸೆಯಿಂದ ಕೂತಿದ್ದ. ಬಾಗಿಲ್ ಕಡೆಗೆ ನೋಡ್ತಾ ಫೋನ್ ನೋಡಿದ ತಕ್ಷಣ ಅವಳು ಓಡ್ ಬಂದು ತನಗೆ ಥ್ಯಾಂಕ್ಸ್ ಹೇಳ್ತಾಳೆ ಅಂತ ತುಂಬಾ ಹೊತ್ತಿನಿಂದ ಕಾಯ್ತಿದ್ದ. ಅವನ ಮನಸ್ಸೇ ಅವನ ಮುಖಕ್ಕೆ ಉಗುಳಿದಂತಾಯ್ತು ಆಗ. ಒಂದು 15,000 ರೂಪಾಯಿ ಫೋನ್ ತಂದು ಕೊಟ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂತ ಕಾಯ್ತಿದ್ಯಲ್ಲ, ಅದ್ರ ಬದಲು ನೇರವಾಗಿ ಹೋಗಿ ನೀನೇ ನೋಡಬಾರ್ದಾ ಅಂತ ಅವನ ಮನಸ್ಸಾಕ್ಷಿ ಅವನನ್ನೇ ಪ್ರಶ್ನಿಸಿತ್ತು. ಅದಕ್ಕೆ ಗಮನ ಕೊಡದೆ ಮತ್ತೆ ಕಾಲು ಅಲ್ಗಾಡಿಸ್ತಾ ಮುಕ್ಕಾಲು ಭಾಗ ಮುಚ್ಚಿದ್ದ ಬಾಗ್ಲನ್ನೇ ನೋಡ್ತಿದ್ದ. ಅಷ್ಟರಲ್ಲಿ ಜಾನಕಿ ಮೆಲ್ಲಗೆ ಹೊರಗಿಂದ ಕರೆದ್ಲು, ರೀ ಬನ್ನಿ, ನಿಮ್ಗೆ ಇಷ್ಟವಾಗಿರೋ ಶುಂಠಿ ಟೀ ಮತ್ತೆ ವಡೆ ಮಾಡಿದ್ದೀನಿ ಅಂತ. ಜಯದೇವ್ ಮನಸ್ಸು ಗಾಳಿ ಹೋದ ಬಲೂನ್ನಂತಾಯ್ತು. ಜಾನಕಿ ಕರೆದ ತಕ್ಷಣ ಫೋನ್ ಬಗ್ಗೆ ಏನಾದ್ರು ಮಾತಾಡ್ತಾಳೆ ಅಂತ ಭಾವಿಸಿ ಆ ಥರದಿಂದ ಬಾಗ್ಲು ತೆರೆದು ಬಂದವನಿಗೆ ಅವಳು ಹೇಳಿದ ಟೀ ಮತ್ತೆ ವಡೆ ನೆನಪಾಗಿ ಸಿಟ್ಟು ನೆತ್ತಿಗೇರಿತ್ತು. ಫಾಸ್ಟಾಗಿ ಬಾಗ್ಲು ತೆರೆದು ಹೊರಗಡೆ ಬಂದಾಗ ಬಾಗ್ಲಲ್ಲೇ ಟೀ ಹಿಡಿದು ನಿಂತಿದ್ದ ಜಾನಕಿ ಮೇಲೆ ಬಿಸಿ ಟೀ ಚೆಲ್ಲಿತ್ತು. ಕೈಯಲ್ಲಿದ್ದ ವಡೆ ತಟ್ಟೆ ಕೆಳಗಡೆ ಬಿದ್ದು ಉರುಳಿತ್ತು. ಜಯದೇವ್ ಗಾಬರಿಯಾಗಿ ತನ್ನ ತಲೆಗೆ ತಾನೇ ಹೊಡ್ಕೊಂಡ. ಏಯ್, ಇಲ್ಲೇ ನಿಂತಿದ್ದೀನಿ ಅಂತ ಒಂದು ಮಾತು ಹೇಳೋಕ್ಕಾಗಲ್ವಾ? ಇಲ್ಲಾಂದ್ರೆ ಬಾಗ್ಲು ತೆರೆಯೋ ಸದ್ದು ಕೇಳಿದ ತಕ್ಷಣ ದೂರ ಹೋಗ್ಬಾರ್ದಾ ಅಂತ ಅವಳ ಮೇಲೆ ಕಿರಿಚ್ದ. ಕೂಡಲೇ ಓಡ್ ಹೋಗಿ ಒಂದು ಕಾಟನ್ ಬಟ್ಟೆ ತಂದು ಅವಳ ಕುತ್ತಿಗೆ ಕೈಗಳ ಮೇಲೆಲ್ಲೇ ಒರೆಸೋಕೆ ಶುರು ಮಾಡ್ದ ಜಯದೇವ್. ಅದರಿಂದ ಜಾನಕಿಗೆ ಮುಜುಗರ ಆಯ್ತು. ಅವನಿಂದ ಸ್ವಲ್ಪ ದೂರ ಸರಿದು ನಿಂತವಳು, ಏನೂ ಆಗಿಲ್ಲ ಬಿಡಿ, ಟೀ ಅಷ್ಟೇನು ಬಿಸಿ ಇರಲಿಲ್ಲ ಬಿಡಿ ಅಂದ್ಲು. ಅಡುಗೆ ಮನೆ ಕಿಟಕಿಯಲ್ಲಿದ್ದ ಲೋಳೆ ರಸವನ್ನ ಕತ್ತರಿಸಿ ಅದರ ರಸನ ಮೈಗೆ ಹಚ್ಕೊಂಡ್ಲು. ಉಳ್ದಿದ್ದನ್ನ ತೆಗೆದುಕೊಂಡು ಬಾತ್ರೂಮಿಗೆ ಹೋದ್ಲು. ಅವಳ ಮುಖದಲ್ಲಿ ಕಿರಿಕಿರಿ ಇರೋದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಕೆಳಗಡೆ ಬಿದ್ದಿದ್ದ ಒಡೆನ ಆರಿಸಿ ತಟ್ಟೆಯಲ್ಲಿಟ್ಟ ಜಯದೇವ್ ಟೀ ಚೆಲ್ಲಿದ್ದ ಜಾಗನ ಸ್ವಚ್ಛ ಮಾಡ್ತಿದ್ದಾಗ ಜಾನಕಿ ಬಂದ್ಲು. ನೀವು ಬಿಡಿ, ನಾನು ಮಾಡ್ಕೋತೀನಿ, ನೀವು ಒಡೆ ತಿನ್ನಿ ಅಂತ ಜಯದೇವ್ ಕೈಯಲ್ಲಿದ್ದ ಬಟ್ಟೆನ ಕಸಿದ್ಕೊಂಡು ನೆಲ ಒರೆಸೋಕೆ ಶುರು ಮಾಡಿದ್ಲು. ಜಯದೇವ್ ಎದ್ದು ನಿಂತಾಗ ಅವನ ಕಣ್ಣಿಗೆ ಬಿದ್ದಿದ್ದು ತಾನು ತಂದಿದ್ದ ಫೋನ್. ಅದನ್ನ ಕೈಗೆತ್ಕೊಂಡು ನೋಡಿದವನು, ನಾನು ತಂದು ಕೊಟ್ಟಿದ್ದಕ್ಕೆ ಈ ಫೋನ್ ಬೇಡವಾ ನಿನಗೆ, ಅಥವಾ ಈ ಫೋನ್ ನಿನಗೆ ಇಷ್ಟ ಆಗಿಲ್ವಾ ಅಂತ ಕೇಳ್ದ. ಜಾನಕಿ ಕೆಲಸ ಮುಗಿಸಿ ಎದ್ದು ನಿಂತು, ಎರಡೂ ಅಲ್ಲ ರೀ, ನನಗೆ ಫೋನ್ನ ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲ, ನಾನು ಇದುವರೆಗೂ ಫೋನ್ನ ಬಳಸೇ ಇಲ್ಲ, ಅದಕ್ಕೆ ಹಾಗೇನೇ ಇಟ್ಟೆ. ಅಕಸ್ಮಾತ್ ನಾನೇನಾದರೂ ಒತ್ತಿ ಅದಕ್ಕೇನಾದರೂ ಆದರೆ ಸುಖ ಸುಮ್ಮನೆ ನಿಮ್ಮಿಂದ ಪೆಟ್ಟು ತಿಂದು ಮೈಯೆಲ್ಲ ಗಾಯ ಮಾಡ್ಕೊಳ್ಳೋಕೆ ನನಗಿಷ್ಟ ಇಲ್ಲ, ಅದಕ್ಕೆ ಮುಟ್ದೆ ಹಾಗೆ ಇಟ್ಟೆ ಅಂತ ಮಾತಾಡ್ತಲೇ ಟೀ ತಂದುಕೊಟ್ಲು. ನಂತರ ಇನ್ನೂ 2 ಕಪ್ ಟೀ ಮತ್ತೆ ಸ್ವಲ್ಪ ವಡೆ ತೆಗೆದುಕೊಂಡು ಅವಳು ಹೊರಗಡೆ ಹೋದ್ಲು. ಜಯದೇವ್ ಗೊಂದಲದಿಂದ ಅವಳನ್ನ ಹಿಂಬಾಲಿಸ್ದ. ಜಾನಕಿ ಕೋಮಲಳ ಮನೆ ಬಾಗಿಲು ತಟ್ತಿದ್ಲು. ಹೊರಗಡೆಗೆ ಬಂದ ಕೋಮಲ ಜಾನಕಿಯನ್ನ ನೋಡಿ ನಕ್ಲು. ಆದರೆ ಪಕ್ಕದಲ್ಲೇ ಬೆಂಕಿಯಂತೆ ಗುರಾಯಿಸ್ತಿದ್ದ ಜಯದೇವ್ನನ್ನ ಕಂಡು ಮುಖ ಸೊಟ್ಟಗೆ ಮಾಡಿದ್ಲು. ಜಾನಕಿಯನ್ನ ಒಳಗಡೆ ಕರ್ಕೊಂಡು ಹೋಗಿ ಜಯದೇವ್ ಮುಖಕ್ಕೆ ಹೊಡೆದಂತೆ ಬಾಗಿಲು ಹಾಕಿದ್ಲು ಕೋಮಲ. ಜಯದೇವ್ಗೆ ಟೀ ಬಿಸಿಗಿಂತ ಮೈ ಬಿಸಿನೇ ಜಾಸ್ತಿ ಆಯ್ತು. ಇಲ್ಲಿ ನಾನೊಬ್ಬ ಕಲ್ ಥರ ನಿಂತಿದ್ರು ನನ್ನನ್ನು ಬಿಟ್ಟು ಅವಳ ಜೊತೆ ತಿನ್ನೋಕೆ ಹೋಗ್ತಿದ್ದಾಳೆ. ಇವಳ ಹತ್ರ ನಾನೇನಾದರೂ ಕೇಳಿದ್ನಾ ವಡೆ ಮತ್ತೆ ಟೀ ಬೇಕು ಅಂತ? ದೊಡ್ಡ ಇವಳ ಹಿಂದೆ ನಾವೇ ಅಲಿಬೇಕು. ಏನೋ ನನ್ನ ಕೋಪದಲ್ಲಿ ಹೊಡೆದೆ ಅಂತ ಸ್ವಲ್ಪ ಇಳಿದು ಬಂದರೆ ಇವಳು ಕೊಬ್ಬು ಹಿಡಿದು ಎದುರು ಮನೆಗೆ ಹೋಗ್ತಿದ್ದಾಳೆ. ಇವಳು ಮಾಡಿರೋ ವಡೆ ಯಾವನಾದರೂ ತಿಂತಾನ ಅಂತ ಗೊಣಗ್ತಾ ಸೋಫಾ ಮೇಲೆ ಕುತ್ಕೊಂಡು ತೆರೆದಿದ್ದ ಬಾಗ್ಲ ಕಡೆಗೆ ನೋಡ್ತಾ ಅವಳು ಕೊಟ್ಟ ವಡೆಯನ್ನು ತಿನ್ನೋಕೆ ಶುರು ಮಾಡ್ದ ಜಯದೇವ್. ಜಾನಕಿಗೆ ಜಯದೇವ್ ಇಷ್ಟಪಡ್ತಾನೆ ವಡೆನ ಅಂತ ಗೊತ್ತಿತ್ತು. ಅದಕ್ಕೆ 8 ವಡೆ ಮತ್ತೆ ಒಂದು ಜಗ್ ತುಂಬ ಟೀ ಇಟ್ಟು ಹೋಗಿದ್ಲು. ಜಯದೇವ್ ಎಲ್ಲಾನು ತಿಂದು ಮುಗಿಸಿ ತಟ್ಟೆ ನೋಡ್ದ. ನಿನಗಿಷ್ಟ ಅಂತ ಹೇಳಿ ನನಗೆ ಒಂದೇ ಒಂದು ಕೊಟ್ಬಿಟ್ಟು ಉಳ್ದಿದ್ದನ್ನೆಲ್ಲ ಆ ಕುಂಬಳಕಾಯಿ ಕೋಮಲಕ್ಕೆ ತಗೊಂಡು ಹೋಗಿದ್ದಾಳೆ. ನನಗಿಂತ ಅವಳಿಗೆ ಆ ಕುಂಬಳಕಾಯಿಯೇ ಮುಖ್ಯ ಅನಿಸುತ್ತೆ. ಅವಳಿಗೋಸ್ಕರ ನಾನು ಓಡ್ ಬಂದರೆ ಇವಳು ನನ್ನನ್ನು ಮನುಷ್ಯ ಅಂತಲೂ ಲೆಕ್ಕಿಸ್ದೆ ಹೋಗ್ತಿದ್ದಾಳೆ. ಇರಲಿ ಇವಳಿಗೋಸ್ಕರ ನಾನೇನು ಹಾತೊರಿತಾ ಇಲ್ಲ ಇಲ್ಲಿ ಅಂತ ತನ್ನ ಮನಸ್ಸಿನೊಂದಿಗೆ ಜಗಳ ಆಡ್ತಿದ್ದವನ ಕಣ್ಣುಗಳು ಮಾತ್ರ ಬಾಗ್ಲನ್ನೇ ನೋಡ್ತಿದ್ದವು. ಅವನಿಗೆ ತಿಳಿಯದಂತೆ ಜಯದೇವ್ ಮನಸ್ಸು ಜಾನಕಿಗೋಸ್ಕರ ಹಂಬಲಿಸೋಕೆ ಶುರುವಾಗಿತ್ತು. ಎಂದೂ ಇಲ್ಲದವನು ಇವತ್ತು ಬೇಗ ಬಂದಿದ್ದೀನಿ, ನನ್ನ ಜೊತೆಗೆ ಏನಾದರೂ ಮಾತಾಡಲಿ, ನನ್ನ ಪಕ್ಕದಲ್ಲಿರಲಿ, ನನ್ನ ಕಣ್ಣೆದುರು ಓಡಾಡಲಿ ಅಂದ್ಕೊಂಡ್ರೆ ನನ್ನ ಮೇಲೆ ಒಂದು ಹನಿ ಪ್ರೀತಿ ಇಲ್ಲದವಳಿಗೆ ನಾನು ಯಾಕೆ ಕಾಯಬೇಕು ಅಂತ ಎದ್ದು ತನ್ನ ರೂಮ್ ಕಡೆಗೆ ತಿರುಗ್ದ. ಆದರೆ ಅವನ ಕಾಲುಗಳು ಫಾಸ್ಟಾಗಿ ಬಾಗ್ಲು ಕಡೆಗೆ ನಡೆದು ಎದುರು ಮನೆ ಬಾಗ್ಲು ಮುಂದೆ ನಿಂತ್ವು. ಒಳಗಡೆಯಿಂದ ಚಿಲ್ಲರೆ ನಾಣ್ಯಗಳು ಚೆಲ್ಲದಂತೆ
ಜಾನಕಿಯ ನಗು ಮತ್ತೆ ಧ್ವನಿ ಕೇಳಿಸ್ತಿತ್ತು. ಅಕ್ಕ, ನೀವು ತುಂಬ ಮೋಸ ಹೋಗಿ ಹೀಗೆಲ್ಲ ಇರ್ತಾರಾ ಅಂತ ಜಾನಕಿ ಕೋಮಲಾಗೆ ಹೇಳ್ತಿದ್ದ ಧ್ವನಿ ಕೇಳಿದ ಜಯದೇವ್ ಮುಖ ಸಣ್ಣಗಾಯ್ತು. ಕೋಮಲ ಹೆಣ್ಣಾಗಿದ್ರು ಅವಳ ಜೊತೆಗೆ ಅಷ್ಟೊಂದು ಆಪ್ತವಾಗಿ ನಗ್ತಾ ಜಾನಕಿ ಮಾತಾಡ್ತಿದ್ದಿದ್ದು ಜಯದೇವ್ಗೆ ವಿಪರೀತ ಕಿರಿಕಿರಿ ಉಂಟು ಮಾಡಿತ್ತು. ಅದು ಹೇಗೆ ನನ್ನ ಹೆಂಡತಿ ಇನ್ನೊಬ್ರ ಜೊತೆಗೆ ಇಷ್ಟೊಂದು ಸಲಿಗೆಯಿಂದ ಮಾತಾಡ್ತಾಳೆ ಅಂತ ಅವನ ಮನಸ್ಸು ಅವನಿಗೆ ತಿಳಿಯದಂತೆ ಜಾನಕಿಯನ್ನ ತನ್ನವಳು ಅಂತ ಒಪ್ಕೊಂಡಿತ್ತು. ಆದರೆ ಜಯದೇವ್ ಆ ಸತ್ಯನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋನಲ್ಲ. ಇದುವರೆಗೆ ಜಾನಕಿ ಮನೆಯಲ್ಲಿ ನಕ್ಕಿದ್ದೇ ಇಲ್ಲ. ಈಗ ಇಷ್ಟು ಸುಂದರವಾಗಿ ನಗ್ತಿದ್ದಾಳೆ, ಅದು ಕೂಡ ಬೇರೆಯವರ ಮನೆಯೊಳಗಡೆ. ಆದರೆ ಜಯದೇವ್ ಮಾತ್ರ ಅವಳನ್ನು ಕಂಡ್ರೆ ಉರಿದು ಬೀಳೋದು, ನನ್ನ ಕಣ್ಣೆದ್ರೆ ಬರಬೇಡ ಅನ್ನೋದು, ಅವಳನ್ನು ಇಷ್ಟವಿಲ್ಲ ಅಂತ ಪದೇ ಪದೇ ಹೇಳೋದು ಮಾಡ್ತಿದ್ದ. ಹೀಗಿರುವಾಗ ಅವಳು ಹೇಗೆ ತಾನೇ ನಗ್ತಾಳೆ ಅಂತ ಯೋಚಿಸೋದನ್ನೇ ಮರ್ತ ಅವನು. ನಾಗರಿಕತೆ ಮರ್ತವನು ಈಗ ಕೋಮಲಳ ಮನೆ ಬಾಗ್ಲನ್ನ ಬಲವಾಗಿ ಬಡ್ದ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.